ಮೊಹಮ್ಮದ್ ಮಾಜಿದ್, ನವೀದ್, ಹುಸೇನ್, ತನ್ವೀರ್ ಅನ್ಸಾರಿ, ಜಮೀರ್ ಅಹಮದ್ ಮತ್ತು ಆಸಿಫ್ ಆಲಿ ಸಿದ್ದಿಕಿ, ನಮ್ಮ ಅಖಿಲೇಶ್ ಯಾದವ್ ಇದ್ದಾರಲ್ಲ ಅವರ ಚೇಲ ಇವನು. ಯಾರ್ಯಾರು ಇವಾಗ ಮುಸಲ್ಮಾನರ ಸಮರ್ಥಕರಿದ್ರೋ ಅವರೆಲ್ಲರೂ ಇವಾಗ ಮಾತಾಡಲಿಕ್ಕೆ ಶುರುವಾಗಿದ್ದಾರೆ. ಸರಣಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದವರು ಮುಸಲ್ಮಾನರು ಅನ್ನುವಂಥ ಹೇಳುವಂಥ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದ ಸರ್ಕಾರ ತಾರಾತುರಿಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಹಾಗಾಗಿ ಅಮಾಯಕ ಮುಸಲ್ಮಾನರಿಗೆ ಶಿಕ್ಷೆಯನ್ನು ಕೊಡೋದರ ಮುಖಾಂತರ ಮುಸಲ್ಮಾನರಲ್ಲಿ ಭಯದ ವಾತಾವರಣವನ್ನು ದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಉಯಿಲೆಬ್ಬಿಸ್ತಾ ಇದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ದೇ ಆರ್ ಕಂಪ್ಲೀಟ್ಲಿ ಇನ್ನೋಸೆಂಟ್ಸ್. ಅವರೆಲ್ಲರೂ ಅಮಾಯಕರು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಸಾದುದ್ದೀನ್ ಓವೈಸಿ ಅವರು. ಅಸಾದುದ್ದೀನ್ ಓವೈಸಿ ಅವ್ರಿಗೆ ಮುಸಲ್ಮಾನರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ತಡ್ಕೊಳಕ್ಕಾಗದೇ ಇರೋವಂಥ ಮೈ ಉರಿ ಶುರುವಾಗುತ್ತೆ. ಹಾಗಾಗಿ ಇವತ್ತು ಮಹಾರಾಷ್ಟ್ರ ಸರ್ಕಾರ 2006 ಜುಲೈ 11 ಮುಂಬೈನ ರೈಲ್ವೆಯಲ್ಲಿ ನಡೆದಂಥ ಸರಣಿ ಬಾಂಬ್ ಸ್ಫೋಟಗಳ 12 ಆರೋಪಿತರಿಗೆ ನಿರ್ದೋಷಿ ಅಂತ ಏನು ಬಾಂಬೆ ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ, ಅದರ ವಿರುದ್ಧವಾಗಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ಅದನ್ನು ಪರಿಗಣನೆಗೆ ತಗೊಂಡಂತಹ ಸುಪ್ರೀಂ ಕೋರ್ಟು ಇವತ್ತು ಏನಂತ ಹೇಳಿದೆ ಅಂತ ಹೇಳಿದ್ರೆ, ಈ ತೀರ್ಪು ಅನಿರೀಕ್ಷಿತ, ಈ ರೀತಿಯಾಗಿ ತೀರ್ಪು ಬಂದಿದೆಯಲ್ಲ ಇದನ್ನು ನಾವು ಮತ್ತೆ ವಿಚಾರಣೆ ಮಾಡೋಣ. ಹಾಗಾಗಿ ಇವಾಗ ಯಾರು 12 ಆಪಾದಿತರಿದ್ದರೂ ಇವ್ರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿ ಅವ್ರನ್ನ ಬಂಧನ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ಇನ್ನೂ ವಿಚಾರಣೆಗೆ ಒಳಪಡಬೇಕು. ಯಾಕೆ ಅವರನ್ನು ನಿರಪರಾಧಿಗಳು ಅಂತ ಹೇಳಿ ಇದು ಮಾಡಿದೆ, ಅದ್ರ ಬಗ್ಗೆ ಪುನರ್ ತನಿಖೆಯನ್ನು ಮಾಡೋಣ ಅಂತ ಹೇಳುವಂಥ ವಿಷಯವನ್ನು ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರ್ತಕ್ಕಂಥದ್ದು. ಯಾವಾಗ ಈ ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೇಳ್ತೋ ಆವಾಗ ನೋಡಿ ಯಾರ್ಯಾರು ಇವಾಗ ಮುಸಲ್ಮಾನರ ಸಮರ್ಥಕರಿದ್ರೋ ಅವರೆಲ್ಲರೂ ಇವಾಗ ಮಾತಾಡಲಿಕ್ಕೆ ಶುರುವಾಗಿದ್ದಾರೆ. ಈ 12 ಅಪರಾಧಿಗಳಿದಾರಲ್ಲ ಇವರ ಹೆಸರನ್ನು ನಾವು ನೋಡೋಣ. ಮೊದಲನೇದಾಗಿ ಮೊಹಮ್ಮದ್ ಮಾಜಿದ್, ನವೀದ್, ಹುಸೇನ್, ತನ್ವೀರ್ ಅನ್ಸಾರಿ, ಜಮೀರ್ ಅಹಮದ್ ಮತ್ತು ಆಸಿಫ್ ಆಲಿ ಸಿದ್ದಿಕಿ ಅಂತ 12 ಜನ ಇದ್ದಾರೆ. ಇದರಲ್ಲಿ ಒಬ್ಬ ಏನಾಗ್ತಾನೆ, ಕೊರೋನಾ ಸಂದರ್ಭದಲ್ಲಿ ಜೈಲಲ್ಲೇ ಇವನು ಇವಾಗ ಸತ್ತೋಗಿರ್ತಾನೆ. ಇನ್ನು ಉಳಿದವರು ಇದ್ದಾರೆ, ಈಗ 11 ಜನ ಇದ್ದಾರೆ. ಈ 11 ಜನನ ಇವಾಗ ಜೈಲಿನಿಂದ ಹೊರಗಡೆ ಕಳಿಸಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಖುಲಾಸೆ ಮಾಡಿದೆ, ಬಾಂಬೆ ಹೈಕೋರ್ಟ್ ಖುಲಾಸೆ ಮಾಡಿದೆ. ಆದರೆ ಈ 12 ಜನರನ್ನು ಬಂಧನ ಮಾಡಿದಾಗ ಪ್ರಾಥಮಿಕ ತನಿಖೆ ಸರಿಯಾಗಿ ನಡೆದಿಲ್ಲ, ಅದರಿಂದ ಸಾಬೀತು ಮಾಡೋಕ್ಕಾಗಿಲ್ಲ ಅಂತ ಹೇಳುವಂಥ ಮಾತುಗಳು ಇವಾಗ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಯಾಕೆ ಅಂತಂದರೆ ಲೋವರ್ ಕೋರ್ಟ್ ಅಂತ ಏನು ಹೇಳ್ತಾರೆ, ಇವರನ್ನು ದೋಷಿಗಳು ಅಂತೇಳಿ ನಿರ್ಧಾರ ಮಾಡಿತ್ತು. ಹೈಕೋರ್ಟಲ್ಲಿ ಇವರನ್ನು ನಿರ್ದೋಷಿಗಳು ಅಂತ ಹೇಳುವಂಥ ಒಂದು ತೀರ್ಪನ್ನು ಕೊಟ್ಟು ಇವಾಗ ಇವರನ್ನು ಖುಲಾಸೆ ಮಾಡಿದೆ. ಹಾಗಾಗಿ ಈ ಒಂದು ಸರಣಿ ಬಾಂಬ್ ಸ್ಫೋಟದಲ್ಲಿ 187 ಜನರು ಬಲಿಯಾಗೋದ್ರು, 827 ಜನರು ಗಾಯಾಳುಗಳಾದರು ಗಂಭೀರವಾಗಿ. ಹಾಗಾದರೆ ಇದರಿಂದಿನ ಸಂಚುಕೋರರು ಯಾರು, ಇವರನ್ನು ಹಿಡಿಲಿಕ್ಕಾಗಲಿಲ್ವಾ ಅಂತ ಹೇಳುವಂಥ ಪ್ರಶ್ನೆಯನ್ನು ಯಾವೊಬ್ಬ ಜನನಾಯಕ ಕೂಡ ಎತ್ತಲ್ಲ. ಆದರೆ ಅಸಾದುದ್ದೀನ್ ಓವೈಸಿ ಅವರು ಮುಸಲ್ಮಾನರನ್ನು ಓಲೈಕೆ ಮಾಡಬೇಕು ಅಂತ ಒಂದು ವಿಷಯವನ್ನು ಮುಂದೆ ಇಟ್ಕೊಂಡು ಇವತ್ತು ಈ ಸರಣಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದವರು ಮುಸಲ್ಮಾನರು ಅನ್ನುವಂಥ ಹೇಳುವಂಥ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದ ಸರ್ಕಾರ ತಾರಾತುರಿಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿದೆ. ದೇ ಆರ್ ಕಂಪ್ಲೀಟ್ಲಿ ಇನ್ನೋಸೆಂಟ್ಸ್. ಅವರೆಲ್ಲರೂ ಅಮಾಯಕರನ್ನು ನೀವು ದೋಷಿಗಳಾಗಿ ರುಜುವಾತು ಮಾಡೋದಕ್ಕೆ ಹೊರಟಿದ್ದೀರಾ. ಇದು ಎಷ್ಟು ಮಟ್ಟಿಗೆ ಸಮಂಜಸ? ಟೆರರಿಸಮ್ನ ಅಂದರೆ ಭಯೋತ್ಪಾದನೆಯನ್ನು ತೊಡೆದಾಕಬೇಕು ಅನ್ನೋದಾದರೆ ಮಾಲೆಗಾಂವ್ ಸ್ಫೋಟ ಪ್ರಕರಣ, ಅಜ್ಮೀರ್ದು ದರ್ಗಾದ ಸ್ಫೋಟದ ಎಲ್ಲದ್ರ ಬಗ್ಗೆನೂ ತನಿಖೆ ಆಗಬೇಕು. ಅದರಲ್ಲೆಲ್ಲ ತೋರದೇ ಇರೋವಂಥ ಉತ್ಸುಕತೆಯನ್ನು ಇದರಲ್ಲಿ ಯಾಕೆ ತೋರಿಸ್ತಾ ಇದೆ ಸರ್ಕಾರ? ಇದರಿಂದ ಬೃಹತ್ ಮಟ್ಟದ ಷಡ್ಯಂತ್ರ ಇದೆ, ಮುಸಲ್ಮಾನರನ್ನು ಭಯೋತ್ಪಾದಕರು ಅಂತೂ ಬಿಂಬಿಸುವಂತಹ ಪ್ರಯತ್ನವಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಪ್ರತಿಯೊಂದು ಘಟನೆಯನ್ನು ನ್ಯಾಯಾಲಯಗಳು ಬೇರೆ ಬೇರೆ ವಿಧವಾಗಿ ತನಿಖೆಯನ್ನು ಮಾಡ್ತವೆ. ಆದರೆ ನಾವೆಲ್ಲರೂ ಇಲ್ಲಿ ನೋಡಬೇಕಾಗಿರುವಂಥ ಒಂದು ಅತಿ ಸೂಕ್ಷ್ಮ ವಿಷಯ ಅಡಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಈ ತೀರ್ಪೇನಾದರೂ ಮುಸಲ್ಮಾನರ ವ್ಯತಿರಿಕ್ತವಾಗಿ ಬಂದು ಅವರನ್ನು ದೋಷಿಗಳು ಅಂತ ಹೇಳಿದ್ರೆ, ಇದೇ ಅಸಾದುದ್ದೀನ್ ಓವೈಸಿ ಅವಾಗ ಏನಂತ ಮಾತಾಡ್ತಾ ಇದ್ರು? ಅಂದರೆ ಇವರು ಮುಸಲ್ಮಾನರು ಅಂತ ಹೇಳುವಂಥ ಕಾರಣಕ್ಕೆ ಷಡ್ಯಂತ್ರ ಮಾಡಿ ಇವರನ್ನು ಸಿಗಾಕ್ಸಲಾಗಿದೆ ಅಂತ ಹೇಳ್ತಾ ಇದ್ರು.
ಹಾಗಾಗಿ ಅಮಾಯಕ ಮುಸಲ್ಮಾನರಿಗೆ ಶಿಕ್ಷೆಯನ್ನು ಕೊಡೋದ್ರ ಮುಖಾಂತರ ಮುಸಲ್ಮಾನರಲ್ಲಿ ಭಯದ ವಾತಾವರಣವನ್ನು ದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಉಯಿಲೆಬ್ಬಿಸ್ತಾ ಇದ್ರು. ಇವತ್ತು ನಿರ್ದೋಷಿ ಅಂತ ಬಂದಾಗ ಸಂಪೂರ್ಣವಾಗಿ ಅಮಾಯಕರು. ಹಾಗಾಗಿ ಇವಾಗ ರಿಟ್ ಪಿಟಿಷನನ್ನು ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ ಅಂತ ಹೇಳುವಂಥ ಉಯಿಲನ್ನು ಈತ ಎಬ್ಬರಿಸಿದ್ರೆ, ಸಮಾಜವಾದಿ ಪಾರ್ಟಿಯ ಅಬು ಅಜ್ಮಿ ಅಂತಿದ್ದಾನೆ, ಈತನು ಕೂಡ ಇದೇ ವಿಚಾರಗಳನ್ನು ಮುಂದೆ ಇಡ್ತಾ ಇರ್ತಕ್ಕಂಥದ್ದು. ಅಂದರೆ ನಿಮ್ಗೇನಂತ ತರಾತುರಿ ಇತ್ತು, ಹೈಕೋರ್ಟು ಕೊಟ್ಟಂಥ ತೀರ್ಪನ್ನು ಪ್ರಶ್ನಿಸುವಂಥ ಅನಿವಾರ್ಯತೆ ಏನಿತ್ತು ಅಂತ ಈತ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಈವರೆಗಿನ ದೇಶದಲ್ಲಿ ಬಂದಂಥ ಎಲ್ಲ ತೀರ್ಪುಗಳು, ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಯಾವುದೇ ಸರ್ಕಾರಗಳಾಗಲಿ ಯಾವುದೇ ಖಾಸಗಿ ವ್ಯಕ್ತಿಗಳಾಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಯನ್ನು ಮಾಡಲೇ ಇಲ್ವಾ? ಮಾಡಿದ್ದಾರೆ ತಾನೇ. ಅದನ್ನು ಕೂಲಂಕುಷವಾಗಿ ಪರಿಗಣಿಸಿದಂತಹ ಸುಪ್ರೀಂ ಕೋರ್ಟು ಅದನ್ನು ಮರು ತನಿಖೆಯನ್ನು ಮಾಡಿ ಸಮರ್ಪಕವಾದಂಥ ನ್ಯಾಯವನ್ನು ಕೊಟ್ಟಿಲ್ವೋ ಅನ್ನುವಂಥ ಪ್ರಶ್ನೆಯನ್ನು ನಾವು ಈ ಅವಿವೇಕಿ ಅಬು ಅಜ್ಮಿಯ ಮುಂದೆ ಇಡಬೇಕು. ಯಾಕೆ ಅಂದರೆ ಈತ ಹೇಳಿ ಕೇಳಿ ನಮ್ಮ ಅಖಿಲೇಶ್ ಯಾದವ್ ಇದ್ದಾರಲ್ಲ, ಅವರ ಚೇಲ ಇವನು. ಮಹಾರಾಷ್ಟ್ರದಲ್ಲಿ ಈತ ಸಮಾಜವಾದಿ ಪಾರ್ಟಿಯ ನಾಯಕ ಆಗಿರ್ತಕ್ಕಂಥದ್ದು. ಈತ ಯಾವಾಗಲೂ ಅಷ್ಟೇ ದೇಶದ ಪರ, ಭಯೋತ್ಪಾದನೆ ವಿರುದ್ಧವಾಗಿ ಬರುವಂಥ ಎಲ್ಲ ವಿಷಯಗಳಿಗೂ ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾನೆ. ಹಾಗಾದರೆ ಈ 187 ಜನರ ಒಂದು ಪ್ರಾಣವನ್ನು ಬಲಿ ಪಡೆದ್ರಲ್ಲ, 827 ಜನರ ಗಾಯಾಳುಗಳಾಗಿ ಮಾಡಿದ್ರಲ್ಲ, ಇದರ ಸಂಚುಕೋರರು ಯಾರು ಅನ್ನುವಂಥ ಪ್ರಶ್ನೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ, ಇವರೆಲ್ಲ ಇವತ್ತು ಮಾಡ್ತಾ ಇದ್ದಾರಲ್ಲ ಆಪಾದನೆಯನ್ನು ಏನು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಅಂತ ಸಿಲುಕಿಸಿ ಹಾಕಿಸಲಾಗಿದೆ, ಈ ಘಟನೆಯನ್ನು ಮುಸಲ್ಮಾನರಿಗೆ ತಳುಕು ಹಾಕಲಾಗಿದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರಲ್ಲ. 2006ನೇ ಇಸ್ವಿಯಲ್ಲಿ ಈ ಅವಿವೇಕಿಗಳೆಲ್ಲ ನೆನ್ಪಿಟ್ಕೊಬೇಕಾಗಿರೋವಂಥ ಒಂದು ವಿಷಯ ಏನಿದೆ ಅಂತ ಹೇಳಿದ್ರೆ, 2006ನೇ ಇಸ್ವಿಯಲ್ಲಿ ಕೇಂದ್ರದಲ್ಲಿ ಮನಮೋಹನ್ ಸಿಂಗರ ನೇತೃತ್ವದ UPA ಸರ್ಕಾರ ಅಸ್ತಿತ್ವದಲ್ಲಿತ್ತು. ಮಹಾರಾಷ್ಟ್ರದಲ್ಲಿ ವಿಲಾಸ್ ರಾವ್ ದೇಶ್ಮುಖ್ ಅವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗ ಇದರಲ್ಲಿ ಯಾವುದು BJP ಆದಾಗಲಿ ಬೇರೆ ಯಾವುದೇ ಪಕ್ಷದಾಗಲಿ ಕೈವಾಡನೇ ಇಲ್ವಲ್ರಿ. ಅವಾಗಿದ್ದಿದ್ದು ಕಾಂಗ್ರೆಸ್ಸೇ ಸರ್ಕಾರ, ಕೇಂದ್ರದಲ್ಲೋ ರಾಜ್ಯದಲ್ಲೋ. ಅವರು ಸರಿಯಾದಂತಹ, ಅಂದರೆ ನೋಡಿ, ಪ್ರಾಥಮಿಕ ಹಂತದ ಒಂದು FIR ಏನಾಗ್ತಾರೆ, ಅದು ಸೂಕ್ತವಾಗಿರಬೇಕು ಅನ್ನೋದು ಏನಕ್ಕೆ ಅನ್ನೋದು ಈ ಘಟನೆಯ ಮುಖಾಂತರ ವ್ಯಕ್ತ ಆಗುತ್ತೆ. ಸಾಕ್ಷ್ಯಾಧಾರಗಳು ನಾಶ ಆಗಬಾರ್ದು ಅಂದರೆ ನ್ಯಾಯಾಂಗ ವ್ಯವಸ್ಥೆಗೆ ತನಿಖೆ ಕ್ಷಿಪ್ರಗತಿಯಲ್ಲಿ ನಡಿಬೇಕು. ನ್ಯಾಯಾಂಗ ವ್ಯವಸ್ಥೆ ವಿಳಂಬವಾದರೆ ಅಪರಾಧಿಗಳು ತಪ್ಪಿಸಿಕೊಳ್ಳುವಂತಹ ಒಂದು ಸಂಭವ ಹೆಚ್ಚಾಗಿರುತ್ತೆ ಅನ್ನೋದು ಈ ಘಟನೆಯಿಂದ ನೋಡಲಿಕ್ಕೆ ನಮಗೆ ಸಿಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನನ್ನ ಹೇಳಿರೋದು ಅಂತ ಹೇಳಿದ್ರೆ, ಇವತ್ತು ಈ ಘಟನೆಯನ್ನು ಇಟ್ಕೊಂಡು, ಸಾಕ್ಷ್ಯವಾಗಿ ಇಟ್ಕೊಂಡು, ಅಂದರೆ ಯಾವುದೇ ಭಯೋತ್ಪಾದನೆ, ಅಂದರೆ ಸುಪ್ರೀಂ ಕೋರ್ಟ್ದು ಒಂದು ಮಾರ್ಗದರ್ಶನ ಇದೆ. ಯಾವುದಾದ್ರೂ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟರೆ, ಯಾವುದಾದ್ರೂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದ್ರೆ, ಅಂಥದ್ದೇ ಘಟನೆಗಳು ಬೇರೆ ಎಲ್ಲಾದರೂ ಘಟಿಸಿದಾಗ ಈ ಘಟನೆಯನ್ನು ನಿರ್ದೇಶನವಾಗಿ ತೋರಿಸ್ಬೋದು. ನೋಡಿ, ಇಂಥದ್ದೇ ಘಟನೆಯಲ್ಲಿ ನ್ಯಾಯಾಲಯ ಈ ವಿಧವಾದ ತೀರ್ಪನ್ನು ಕೊಟ್ಟಿದೆ, ಹಾಗಾಗಿ ನೀವು ಈ ತೀರ್ಪನ್ನು ಕೂಡ ಪರಿಗಣಿಸಿ ಈ ಒಂದು ಘಟನೆಗೆ ತೀರ್ಪನ್ನು ಕೊಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದೆ. ಹಂಗಾಗಿ ಈ ಘಟನೆಯನ್ನು ಯಾವುದು ಇವಾಗ ಮುಂಬೈ ಸರಣಿ ಸ್ಫೋಟದ ಒಂದು ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆ, ಇದನ್ನು ಯಾವುದೇ ಇದಕ್ಕೆ ಘಟನೆಗೆ ಸಾಕ್ಷಿಯಾಗಿ ತೋರಿಸ್ಬಾರ್ದು ಅಂತ ಹೇಳುವಂಥ ಮಾತನ್ನು ಮುಂದೆ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ನೋಡಬೇಕು, ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಅಂತ ಹೇಳ್ತಕ್ಕಂಥದ್ದು ಕ್ಷಿಪ್ರಗತಿಯಲ್ಲಿ ನಡಿಬೇಕು. ಬಹಳ ವೇಗವಾಗಿ ನಡೆದಾಗ ಅಪರಾಧಿಗಳು ತಪ್ಪಿಸಿಕೊಳ್ಳುವಂತಹ ಸಂಭವ ಕಡಿಮೆ ಇರುತ್ತೆ. ಆದರೆ 2006ನೇ ಇಸ್ವಿಯಲ್ಲಿ ನಡೆದಂತಹ ಈ ಸರಣಿ ಬಾಂಬ್ ಬ್ಲಾಸ್ಟು ಏನು ನಡೀತಲ್ಲ ಇವಾಗ ಇದು 2025ನೇ ಇಸ್ವಿಯಲ್ಲಿ ಅವರನ್ನು ನಿರ್ದೋಷಿಗಳು ಅಂತ ಸಾಬೀತು ಸಾಬೀತಾಗಿ ತೀರ್ಪು ಬಂದರೆ ಅಪರಾಧಿಗಳು ತಪ್ಪಿಸ್ಕೊಳ್ಳೋ ಅಂಥ ಸಂಭವ ಹೆಚ್ಚಾಗಿರುತ್ತೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಏನಿದೆಯಲ್ಲ, ಅದು ವೇಗವಾಗಿ ಕೆಲಸ ಮಾಡಬೇಕು ಅಂತ ಅಷ್ಟೇ ನಾವು ವಿನಂತಿಯನ್ನು ಮಾಡ್ಬೋದೇ ಹೊರತು ನ್ಯಾಯಾಲಯಗಳ ವಿರುದ್ಧ ನಾವು ಯಾವುದೇ ವಿಧವಾದಂಥ ಹೇಳಿಕೆಯನ್ನು ಕೊಡೋದಕ್ಕಾಗಲಿ, ಪ್ರಶ್ನೆ ಮಾಡೋದಕ್ಕಾಗಲಿ ನಮ್ಮಂಥ ಸಾಮಾನ್ಯ ಜನರಿಗೆ ಯಾವುದೇ ಅಧಿಕಾರ ಇರೋದಿಲ್ಲ. ಹಾಗಾಗಿ ಸರ್ಕಾರಗಳು ಕೂಡ ದೇಶದ ಭದ್ರತೆಯ ವಿಷಯ ಬಂದಾಗ ರಾಜಕೀಯವನ್ನು ಬೆರೆಸದೆ ನಿಷ್ಕಲ್ಮಶವಾದಂಥ ತನಿಖೆಗಳನ್ನು ಮಾಡಬೇಕು. ಯಾರದ್ದೇ ಪರವಾಗೋ ಯಾರದ್ದೇ ವಿರೋಧವಾಗೋ ತನಿಖೆಗಳನ್ನು ಮಾಡಿಸ್ಲಿಕ್ಕೆ ಹೋಗಬಾರ್ದು ಅನ್ನೋದು ಈ ಘಟನೆ ನಮ್ಮೆಲ್ಲರ ಮುಂದೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಆದರೆ 187 ಜನರ ಯಾರು ಪ್ರಾಣವನ್ನು ತೆತ್ತರೋ ಅವರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. 827 ಜನರು ಏನು ಗಾಯಾಳುಗಳಾದರೂ ಗಂಭೀರವಾಗಿ
ಅವ್ರ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕೂಗು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಮಾಧ್ಯಮದಲ್ಲಿರ್ಬೋದು, ಸಾರ್ವಜನಿಕ ವಲಯಗಳಲ್ಲಿರ್ಬೋದು ಎದ್ದಿರ್ತಕ್ಕಂಥದ್ದು. ಸಾರ್ವಜನಿಕರು ಇವತ್ತು ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಎಲ್ಲಿಗೆ ಹೊರಟೋಯ್ತು, ಒಂದು ಸಾಕ್ಷಿಗಳನ್ನು ಕೂಡ ಸಾಬೀತುಪಡಿಸ್ತಾ ಇರೋವಂಥ ಮಟ್ಟಕ್ಕೆ ಇವತ್ತು ಹೊರಟೋಯ್ತು ಅಂತ ಹೇಳಿದ್ರೆ ನಾವು ಯಾವ ಕಾಲದಲ್ಲಿದ್ದೀವಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಈ 12 ಜನರಲ್ಲಿ ಯಾರಾದರೂ ನಿರಪರಾಧಿ ನಿಜವಾಗ್ಲೂ ಇದ್ದರೆ ಆತನಿಗೆ ಶಿಕ್ಷೆ ಆಗೋದು ಬೇಡ, ಅದನ್ನೆಲ್ಲರೂ ನಾವು ಸ್ವೀಕಾರ ಮಾಡಬೇಕು. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದೇ ಭಾರತದ ನ್ಯಾಯಾಂಗ ವ್ಯವಸ್ಥೆ. ಅದನ್ನು ನಾವೆಲ್ಲರೂ ನೋಡೋಣ. ಆದರೆ ಈ 12 ಜನರ ಪಾತ್ರ ಇದೆ ಅನ್ನೋದು ಸಾಬೀತಾಗಿದ್ದಕ್ಕೆ ತಾನೇ ಲೋವರ್ ಕೋರ್ಟು ಅವ್ರಿಗೆಲ್ಲರಿಗೂ ಶಿಕ್ಷೆಯನ್ನು ಪ್ರಕಟ ಮಾಡಿದ್ದು. ಅದನ್ನು ಪ್ರಶ್ನಿಸಿ ಇವರು ಹೈಕೋರ್ಟಿಗೆ ಬಂದಾಗ ಇವರೆಲ್ಲರೂ ನಿರ್ದೋಷಿಗಳು ಅಂತೇಳಿ ಖುಲಾಸೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇವರು ಹೊರಗಡೆನೇ ಇರಲಿ, ಇವರ ಬಂಧನದ ಅವಶ್ಯಕತೆ ಇಲ್ಲ. ಆದರೆ ತನಿಖೆಯನ್ನು ಮತ್ತೆ ನಾವು ನೋಡ್ತೀವಿ ಅಂತ ಹೇಳುವಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿರತಕ್ಕಂಥದ್ದು ಭಯೋತ್ಪಾದನೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಕೆಲಸವನ್ನು ಮಾಡುತ್ತೆ, ಗಂಭೀರವಾಗಿ ಪರಿಗಣನೆಗೆ ತಗೊಳ್ಳುತ್ತೆ ಅನ್ನುವಂಥ ವಿಷಯ ಸಮಾಧಾನಕರವಾಗಿದೆ. ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಮುಸಲ್ಮಾನರ ಮತ ಬ್ಯಾಂಕನ್ನು ಮುಂದಿಟ್ಕೊಂಡು ಅವರ ಸಮರ್ಥನೆಗೆ ಇಳಿಯುವಂಥ ಅವಿವೇಕಿ ನಾಯಕರು ಇದನ್ನು ಪ್ರಶ್ನೆಯನ್ನು ತಮ್ಮ ಮುಂದೆ ಇಟ್ಕೊಳ್ಬೇಕು. ನಾವು ಅಸಾದುದ್ದೀನ್ ಓವೈಸಿ ಅವ್ರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಿದ್ವಿ. ಆಪರೇಷನ್ ಸಿಂಧೂರದ ವಿಷಯದಲ್ಲಿ ಇವರು ವಿದೇಶದಲ್ಲಿ ಸಮರ್ಥನೆಯನ್ನು ಮಾಡಿಬಿಟ್ಟು ಬಂದು ಇವಾಗ ದೇಶದ ಒಳಗಡೆ ನಡೆಯುವಂಥ ಭಯೋತ್ಪಾದನಾ ಕೃತ್ಯಗಳನ್ನು ಸಮರ್ಥನೆ ಮಾಡೋದ್ರ ಮಟ್ಟಿಗೆ ಇವರು ಇಳಿತಾರೆ ಅಂತ ಹೇಳಿದ್ರೆ ನಾವು ಇವರನ್ನು ಹೆಂಗೆ ಜನನಾಯಕರು ಅಂತ ನಂಬೋದು. ಇನ್ನು ಅಬು ಅಜ್ಮಿ ಅಂತ ನಾಯಕರು ಇವರೆಲ್ಲ ಏನಿದ್ರು ಓಲೈಕೆಯ ಮೂಲಕ ರಾಜಕಾರಣವನ್ನು ಮಾಡಿಕೊಂಡು ಇನ್ನೊಬ್ಬರನ್ನ ಓಲೈಕೆ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ತಮ್ಮ ಜೀವನವನ್ನು ಕಳೀತಾರೆ. ಹಾಗಾಗಿ ಇವ್ರಿಗೆ ದೇಶದ ಭವಿಷ್ಯದ ಕುರಿತಾಗಿ, ದೇಶದ ಭದ್ರತೆಯ ಕುರಿತಾಗಿ ಯಾವುದೇ ವಿಧವಾದಂಥ ಚಿಂತೆ ಇಲ್ಲ. ಹಾಗಾಗಿ ನಾವೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ಬೋದಷ್ಟೇ ಸುಪ್ರೀಂ ಕೋರ್ಟ್ನ ಮುಂದೆ. ಸುಪ್ರೀಂ ಕೋರ್ಟ್ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಮಡಿದಂಥ ಕುಟುಂಬಗಳಿಗೆ, ಗಾಯಾಳುಗಳಾದಂಥ ಕುಟುಂಬಗಳಿಗೆ ನ್ಯಾಯವನ್ನು ಕಲ್ಪಿಸಿಕೊಡಬೇಕು ಅಂತ ವಿನಂತಿ ಮಾಡೋದರ ಮುಖಾಂತರ ಈ ಅವಿವೇಕಿಗಳಿಗೆ ಇನ್ನಾದರೂ ದೇಶದ ಬಗ್ಗೆ ಅಷ್ಟೋ ಇಷ್ಟೋ ಕಾಳಜಿ ಬರಲಿ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.